ಹಾಯ್ ಫ್ರೆಂಡ್ಸ್, ಜೇಕನ ಸಂಸಾರ ಕತೆಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತಿನ 2ನೇ ಎಪಿಸೋಡ್ ಶುರು ಮಾಡ್ತಾ ಇದ್ದೀನಿ. ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ 6ವರೆಗೆ ಒಂದು ಎಪಿಸೋಡ್ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಬನ್ನಿ, ಇವತ್ತಿನ 2ನೇ ಎಪಿಸೋಡ್ನ ಶುರು ಮಾಡೋಣ. ಅಜ್ಜಿ, ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ವಿ ನೋಡಿ. ಇವಾಗ ಕರೆಕ್ಟಾಗಿದೆಯಾ? ಇಲ್ಲಿ ಇದ್ದಿದ್ದು ಮಂಚ ಇತ್ತಲ್ಲ, ಅದನ್ನು ಹಿಂದಗಡೆ ತೊಗೊಂಡೋಗಿ ಇಟ್ಟಿದ್ದೀವಿ. ಹ್ಞೂನವ, ಅದೇ ಹೇಳಿದ್ನಲ್ಲ ಅವೆಲ್ಲ ಇಡು ಅಂತ. ಹುಷಾರಾಗಿ ಇಟ್ಕೊಂಡು ಹೋದ್ರಾ? ನನ್ನ ಕರಿಬೇಕು ತಾನೇ ನೀವು? ಇಲ್ಲ ಬಿಡಜ್ಜಿ, ನೀವು ಒಳಗಡೆ ಮನಿಕೊಂಡಿದ್ರಲ್ಲ, ಅದಕ್ಕೆ ಇನ್ನೇನು ಎದೊಳ್ಸೋದು ಅಂದ್ಬಿಟ್ಟು ನಾನು ಮಹಾ ಇಬ್ಬರೇ ಮಾಡಿದ್ವಿ. ಎತ್ತಿಟ್ಬಿಟ್ಟು ನೋಡಿ ಕಸ ಎಲ್ಲ ಗುಡಿಸಿದೀವಿ. ಎಲೆಗಳೆಲ್ಲ ಉದ್ರಿತ್ತು, ಅದಕ್ಕೆ ಒಂದ್ ಕಡೆ ಗುಡ್ಡೆ ಮಾಡಿದೀವಿ. ಅಜ್ಜಿ, JCB ಎಷ್ಟೊತ್ತು ಬರ್ತದೆ? ಬದದ್ ಕಣವ. ಅಲ್ಲ, ನಿಮ್ಮ ಅಮ್ಮ ಎಲ್ಲೋದ್ಲು ಜಯ? ಹೇಳ್ಬಿಟ್ಟು ಹೋಗ್ಲಿಲ್ಲ. ಇಷ್ಟೊತ್ತಾಯ್ತು ಬರ್ಲಿಲ್ವಲ್ಲ? ಹೋಗಿ 2 ಗಂಟೆ ಆಯ್ತು. ಹೊಲ್ತಕ್ಕೆ ನಾನು ಓದ್ಲಾ? ಹಂಗಿದ್ರೆ ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಓದ್ಲಪ್ಪ. ಎಲ್ಲಿಗೆ ಏನು ಎತ್ತ ಹೇಳಲಿಲ್ಲ. 2 ಗಂಟೆ ಆಯ್ತು, ಇನ್ನ ಬಂದಿಲ್ಲ. ಅದು ಎಲ್ಲಿ ಓದ್ಲಪ್ಪ? ನನಗೂ ಗೊತ್ತಿಲ್ಲ ಅಜ್ಜಿ, ನಮಗೂ ಏನೋ ಹೇಳಿಲ್ಲ ಅಮ್ಮ. ಅಲ್ಲಿ ಬಿಡು. JCB ಬೇರೆ ತತ್ತೀನಿ ಅಂತ ಹೇಳಿದ್ದ. ಮನೆ ಹೊಡಿಬೇಕಲ್ಲ. ಅಜ್ಜಿ, ಹೊಲ್ದತ್ರ ಗುಡ್ಲ ಹಾಕಿದ್ರಾ? ಹೂನವ, ನೆನ್ನೆನೆ ಹೋಗಿ ನಾನು ನಿಮ್ಮಮ್ಮ ಸ್ಕೂಲ್ಗೆ ಹೋಗಿದ್ರಲ್ಲ ಇಬ್ರು 3 ಜನನು. ಆಗ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ವಿ. ಇವತ್ತು JCB ಮನೆ ಎಲ್ಲ ಹೊಡೆದಾಗ್ತದೆ. ಇವತ್ತು ರಾತ್ರಿಗೆ ಅಲ್ಲೇ ಹೊಲ್ದತ್ರ ಗುಡಿಸ್ಲು ಮಾಡಿದ್ದೀವಲ್ಲ, ಅಲ್ಲೇ ಇರೋದು. ಒಂದು 6 ತಿಂಗಳು ಇರ್ಬೇಕಾಗ್ತದೆ ನೋಡು. ಅಜ್ಜಿ, ಅದು ಹೊಲ್ದತ್ರ ಭಯ ಆಗಲ್ವಾ? ಗುಡಿಸ್ಲಲ್ಲಿ ಹೆಂಗಿರೋದು? ಏನು ಭಯ ಇಲ್ಲವ. ಇಲ್ಲಿ ಮನೆ ಇಲ್ವಾ? ಹಿಂಗೇನೆ ಅಲ್ಲೂ ಆಚೆಗಡೆನೂ ಮನಿಕೋಬೋದು, ಒಳಗಡೆನೂ ಮನಿಕೋಬೋದು. ಚಳಿ ಆದರೆ ಒಳಗಡೆ ಮನಿಕೊಳ್ಳೋಣ, ಮಳೆಗಿಳೆ ಬಂತು ಅಂದರೆ. ಇಲ್ಲಾಂದ್ರೆ ಆಚೆಗಡೆ ಮನಿಕೊಳ್ಳೋಣ. ಇಲ್ಲೂ ಹಂಗೆ ತಾನೆ. ಆದರೆ ಗೇಟ್ ಎಲ್ಲ ಇಲ್ಲ ಅಷ್ಟೇ ಅಂದ್ರು ಅಜ್ಜಿ. ಇದೊಂಥರ ಚೆನ್ನಾಗಿತ್ತು ನೋಡಿ. ಗೇಟ್ ಇತ್ತು, ಬಾವಿ ಇತ್ತು, ಮರ ಇತ್ತು, ಮನೆ ಸುತ್ತ ಹೂವಿನ ಬಳ್ಳಿ ಎಲ್ಲ ನಮ್ಗೊಂಥರ ಚೆನ್ನಾಗಿ ಅನಿಸ್ತಿತ್ತು ಅಜ್ಜಿ. ಆದರೆ ಇವಾಗ ಅಲ್ಲಿ ಹೋದ್ಮೇಲೆ ಇದೆಲ್ಲ ಖಾಲಿ ಇರುತ್ತಲ್ಲ, ಮನೆ ಎಲ್ಲ ಹೊಡೆದಾಕ್ಬಿಡ್ತಾರೆ. ಕಾಂಪೌಂಡ್ ಗಿಂಪೌಂಡ್ ಏನು ಇರಲ್ಲ ಅಲ್ವಾ? ಸ್ವಲ್ಪ ದಿನ ಅಲ್ವೇನವ? ಅಲ್ಲಿ ಕಾಂಪೌಂಡ್ ಗಿಂಪೌಂಡ್ ಯಾಕೆ ಬೇಕು ಹೇಳು? ಮತ್ತೆ ಇಲ್ಲಿಗೆ ಬರ್ತೀವಲ್ಲ ಹೊಸ ಮನೆ ಕಟ್ಕೊಂಡು. ಇಲ್ಲಿ ಚಿಕ್ಕ ಮನೆ ಅಲ್ವಾ? ದೊಡ್ಡ ಮನೆ ಆಗ್ಲಿ ತಗ. ಕಾಂಪೌಂಡ್ ಇನ್ನೂ ದೊಡ್ಡದಾಗೆ ಕಟ್ಕೊಳ್ಳೋಣ. ಅದಕ್ಕೇನು? ಬಾವಿ ಇದ್ದಿತ್ತವಳೆ ಇರ್ತದೆ. ಬಾವಿ ಏನು ಹೊಡಿಯಕ್ಕೆ ಹೋಗಲ್ಲ ಅವರು, ಮನೆ ಮಾತ್ರ ಹೊಡಿತಾರೆ. ಕಾಂಪೌಂಡ್ನ ಇನ್ನ ಚೆನ್ನಾಗಿ ಕಟ್ಕೊಳ್ಳೋಣ. ಆಯ್ತಜ್ಜಿ, ಅಂದ್ರೂ ಬೆಂತರ ಬೇಜಾರು. ಬೇಜಾರು ಮಾಡ್ಕೊಬೇಡವ, ಏನಾಗಲ್ಲ. ಸ್ವಲ್ಪ ದಿನ ಅಷ್ಟೇ. ಅಲ್ಲಿ ಹೋಗ್ತಿದ್ದಂಗೆ ಒಂದು 2 ದಿನ ಆಗಲಿ, ಅಲ್ಲೇ ಚೆನ್ನಾಗೈತೆ ಅಂತೀರ. ಹಾಲು ಕುಡಿತೀರಾ? ಕಾಯಿಸ್ಕೊಡ್ಲಾ? ಬೇಡ ಅಜ್ಜಿ, ಅಮ್ಮ ಬಂದ್ಮೇಲೆ ಕುಡಿತೀವಿ. ನಿಮ್ಮ ಅವ್ವ ಬಂದು ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೋ, ನನ್ನ ಮಕ್ಕಳು ಇವೆಲ್ಲ ಕ್ಲೀನ್ ಮಾಡವ್ರೆ ಅಂತ. ಬೆಳೀತಾ ಹೆಣ್ಮಕ್ಳು ಹಂಗೇನೆ. ಅಜ್ಜಿ, ನಮ್ಮ ಸ್ಕೂಲಲ್ಲಿ ಮೇಡಮ್ ಹೇಳ್ತಾ ಇದ್ರು, ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ. ಅಮ್ಮ ಎಷ್ಟು ಕಷ್ಟಪಡ್ತಾರೆ, ಆಮೇಲೆ ಅವ್ರು ನಮಗೋಸ್ಕರ ಫೀಸ್ ಕಟ್ಟೋಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ, ನಮ್ಮನ್ನ ಬೆಳ್ಸೋಕೆ ಎಷ್ಟು ಕಷ್ಟಪಡ್ತಾರೆ, ನಮ್ಮನ್ನ ಓದ್ಸೋಕೆ ಎಷ್ಟು ಕಷ್ಟಪಡ್ತಾರೆ, ಇದೆಲ್ಲ ನಮಗೆ ಹೇಳಿದ್ರು ಅಜ್ಜಿ. ಅದಕ್ಕೆ ನಾನು ಅಮ್ಮಂಗೆ ಇವತ್ತಿಂದ ಸಹಾಯ ಮಾಡೋಣ ಅಂತ ಅನ್ನಿಸ್ತು. ನಾನು ಇನ್ಮೇಲೆ ಅಮ್ಮಂಗೆ ಎಲ್ಲ ರೀತಿ ಸಹಾಯ ಮಾಡ್ತೀನಿ. ನಾನು ಕಲಿತೀನಿ ಅಜ್ಜಿ. ಹೌದೇನವ, ನನ್ನ ಬಂಗಾರಗಳು. ನಿಮ್ಮ ಮೇಡಮು ಒಳ್ಳೆ ಕೆಲಸನೇ ಮಾಡಿರ್ತಾಗ. ನೀವು ಕಲ್ತ್ರೆ ನಿಮ್ಮ ಅಮ್ಮಂಗೂ ಸಹಾಯ ಆಗ್ತದೆ. ನನಗೆ ವಯಸ್ಸಾಗಿತ್ತು ಕಣವ, ಬಗ್ಗದ್ರೆ ಎದಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಪಾಪ ನೀವಮ್ಮ ಒಬ್ಬಳೇ ಕಷ್ಟಪಡ್ತಿರ್ತಾಳೆ, ನೋಡ್ತಿರ್ತೀನಿ. ಬಿಡವ, ಆಮೇಲೆ ಮಾಡ್ಕೊಳ್ಳೋಣ ಅಂತೀನಿ. ನಿಮ್ಮವ್ವ ಕೇಳಲ್ಲ. ಆಮೇಲಾದ್ರೂ ಮಾಡಲೇಬೇಕಲ್ಲಮ್ಮ ಅಂತಾಳೆ. ಏನು ಮಾಡೋದು, ಸುಮ್ಮನೆ ಆಗ್ತೀನಿ. ಸಹಾಯಕ್ಕೆ ಯಾರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ನೀವಿನ್ನೇನು ದೊಡ್ಡವರಾಗ್ತಿದ್ದೀರಲ್ಲ, ನೀವು ಅಷ್ಟೋ ಇಷ್ಟೋ ಒಂಚೂರು ಸಹಾಯ ಮಾಡ್ಕೊಳ್ರಿ. ನೀರು ತುಂಬಿಸೋದು, ಬಾವಿಯಿಂದ ನೀರು ಸೇದೋದು, ಚಿಕ್ಕ ಬಿನಿಗೆಲ್ಲಿ ಮನೆ ಮುಂದೆ ಕಸ ಗುಡಿಸೋದು, ರಂಗೋಲಿ ಬಿಡೋದು. ಏನವ ಲಕ್ಷ್ಮಿ, ಇವು ಚಿಕ್ಕವನ್ನ ಕಲ್ತ್ಕೊಬಿಡು ಮೊದಲೇ. ಎದ್ದ ತಕ್ಷಣ ಕಸ ಗುಡಿಸಿ ಬಾಗ್ಲು ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದು, ಇದು ಮಾಡು. ಆಮೇಲೆ ನಿಧಾನಕ್ಕೆ ತರಕಾರಿ ಅಡುಗೆ ಮಾಡೋದು ಕಲ್ತ್ಕೊಳ್ಳುವಂತೆ. ಏನು ಮಾಡೋಕ್ಕಾಗ್ತದ ಅಜ್ಜಿ? ಅಲ್ಲಿ ಯಾರೋ ಬರ್ತಾರ ನೋಡಿ. ಇಂಜಿನಿಯರ್ ಈಗ ಬರ್ತಾವನೆ. ಅಯ್ಯೋ, JCB ಬಂದೋ ಏನೋ. ಜಯವ ಬೇರೆ ಇಲ್ಲ ಮನೇಲಿ. ಅಮ್ಮ ನಮಸ್ಕಾರ. ಏನೆಲ್ಲ ಕ್ಲೀನ್ ಮಾಡ್ಕೊಂತಿದ್ದೀರಾ? ಹೂನಪ್ಪ, JCB ತಗೊಂಬರ್ತೀನಿ ಅಂತ ಹೇಳ್ದಲ್ಲ ಮನೆ ಹೊಡಿಯಕ್ಕೆ. ಅದಕ್ಕೆ ಎಲ್ಲ ಮಕ್ಕಳೇ ಅಚ್ಚುಕಟ್ಟು ಮಾಡ್ತಿದ್ರು. ನಮ್ಮ ಜೀವ ಬೇರೆ ಎಲ್ಲೋ ಹೋಗೋಳೆ. ಇಲ್ಲಿ ಬಿಡಿಯಮ್ಮ, ನಿಧಾನಕ್ಕೆ ಬರಲಿ. JCB ಮತ್ತೆ ಸಿಮೆಂಟು ಮರಳಿನ ಮೂಟೆನ ಇವತ್ತು ಇಳಿಸ್ತೀವಿ. ಸಂಜೆಗೂ ಇಲ್ಲ ಬೆಳಿಗ್ಗೆಗೋ ಮನೆ ಉಳಿಸಿದ್ರಾಯ್ತು. ಆಗತ್ತಾ? ಆಯ್ತಪ್ಪ, ಆಯ್ತು. JCB ಒಳಕ್ಕೆ ಬಿಡ್ತೀರಾ? ಇಲ್ಲೇ ಬಿಡೋಣ ಅಂತ. ಮೂಟೆಗಳೆಲ್ಲ ಇದಾವಲ್ಲ. ಆಯ್ತು ತಗೋಬರ್ರಪ್ಪ. ಲಕ್ಷ್ಮಿ, ಹೋಗುವ, ಪರ್ಕೆ ತಗೊಂಡು ಒಳಗಿಕ್ ಹೋಗು. JCB ಬರುವಾಗ ಪರ್ಕೆ ಎಲ್ಲ ತರಬಾರ್ದು. ಕೊಡು, ಲಕ್ಷ್ಮಿ ಇದ್ದಂಗೆ JCB ಒಳಗಿಕ್ ಹೋಗಿ ಪರ್ಕೆನ. ಆಯ್ತು ಅಜ್ಜಿ. ಓಡಗಪ್ಪ, ಹೋಗಿ ತಗೊಬಂದು ಇಲ್ಲೇ ನಿಲ್ಸು. ಆಮೇಲೆ ಬಾವಿ ಎಲ್ಲ ಒಳಗಕ್ಕೆ ಹೋಗ್ಬೇಡ್ರಿ. ಇದು ತುಂಬಾ ವರ್ಷದಿಂದ ಇದೆ, ನೀರು ಬೇರೆ ಇದೆ ಇದರಲ್ಲಿ. ನಮಗೆ ಬಳಕೆ ಮಾಡ್ಕೊಳಕ್ಕೆಲ್ಲ ನಾವು ಇದರಿಂದನೇ ನೀರು ತಗೊಳ್ಳೋದು. ಬಾವಿ ಮಾತ್ರ ಮುಚ್ಚಕೋಬೇಡ್ರಪ್ಪ.
ಆಯ್ತಮ್ಮ ಆಯಿತು. ಬಾವಿ ನಾವೇನು ಮಾಡೋಕ್ಕೋಗಲ್ಲ ಬಿಡಿ. ಇರಿ, ನಾ ಹೋಗಿ ಒಳಗಡೆ ಕಳಿಸ್ತೀನಿ JCPನ. ಕೃಷ್ಣ ಬರಪ್ಪ, ಇದ್ ಕಡೆಗೆ ಬಾ, ಬಾಲ್ ತಗೊಂಡು. JCP ಬರ್ತದ, ಬಾರೋ ಗಾಡಿ, ದೊಡ್ಡ ಗಾಡಿ, ದೊಡ್ಡ ಗಾಡಿ. ಇರಜ್ಜಿ ಬಂದೆ. ಇಲ್ಲೇ ನಿಂತ್ಕೊಳ್ರಿ. ಕಡೆಗೆ ಬರಬಾರ್ದು, ದೊಡ್ಡ ಗಾಡಿ ಅದು. ಹೆಚ್ಚು ಕಮ್ಮಿ ಮಾಡ್ಕೊಂಡಿರ ಆಮೇಲೆ. ಇಲ್ಲೇ ಇರ್ಬೇಕು. ನೀನ್ ಬಾರದಿ ಇದ್ ಕಡೆಗೆ. JCP ಬಂದು ಏನ್ ಗುದ್ಬಿಟ್ರ ಆಮೇಲೆ. ಬಾಬಾ ಇರ, ಆಯ್ತು ಬರ್ತೀನಿ ಇರ. ಎಲ್ಲ ತವ್ವ ಇವ್ರ ಮನೆ, ಇದೇ ಊರು ಅಂತ ಅಂದ್ರಲ್ಲ, ಎಲ್ಲಿ ಹುಡ್ಕನ ಯಾರನ್ನ ಕೇಳೋಣ? ಯಾರು ಕಾಣಿಸ್ತಿಲ್ವೇ? ಇನ್ನ ಎಷ್ಟು ದೂರ ಹೋಗ್ಬೇಕು? ಕೊನೆ ಮನೆ ಅಂದ್ರು, ನೋಡೋಣ. ಅಮ್ಮ ನೋಡಿ, ಎಲ್ಲ ಇಳಿಸಿದ್ದೀನಿ. JCP ಇಲ್ಲೇ ಇರಲಿ. ಸಂಜೆ ಅಥವಾ ಬೆಳಿಗ್ಗೆಗೆ ಮನೆ ಹೊಡಿಯೋರು ಬರ್ತಾರೆ. ಆಯ್ತಪ್ಪ, ಆಯ್ತು, ಹುಷಾರು ನೋಡ್ಕತಿ ಬಿಡು. ಸರಿ ಅಮ್ಮ, ನಾನು ಇನ್ನು ಬರ್ತೀನಿ. ಹೂನಪ್ಪ, ಆಯ್ತು, ಹುಷಾರು. ಎಲ್ಲ ಜಯವ ಇನ್ನ ಬರ್ಲಿಲ್ವಲ್ಲ? ಅಜ್ಜಿ, ಅಲ್ಲ ಅಮ್ಮ ಬರ್ತೈತ್ ನೋಡು. ಎಲ್ಲವಾ ಆಗಲ್ಲ ಜಲ್ಲಿ. ಅಮ್ಮ ಯಾವಾಗ ಬಂದು JCP? ಈಗ ನಾವು ಈಗ ಒಂದು 1/4 ಗಂಟೆ ಆಯ್ತು ನೋಡು. ಅಯ್ಯೋ, ನಾನು ಬೇಗ ಬರೋಣ ಅನ್ಕೊಂಡೆ ಕಣಮ್ಮ, ಆಗ್ಲೇ ಇಲ್ಲ. ನಾವು ಕಾದುವ. ಅಲ್ಲ ಎಲ್ಲೋಗಿದ್ದೆ ಅಂತ? ಇಲ್ಲೇ ಅಮ್ಮ, ಅಂಗಡಿದು ಬಾಕಿ ಕೊಡ್ಬೇಕಿತ್ತು, ಕೊಡೋಣ ಅಂತ ಹೋಗಿದ್ದೆ. ಹಂಗೆ ಯಾರೋ ಸಿಕ್ಕಿದ್ರು, ಹಂಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಓ ಹೌದಾ? ನಾನು JCP ಬೇರೆ ಬಂತಲ್ಲಪ್ಪ, ಈಗಲೇ ಮನೆ ಹೊಡಿತಾರೇನೋ, ನೀನ್ ಬೇರೆ ಇಲ್ಲ ಅನ್ಕೊಂಡೆ. ಹೆಂಗೋ ಅವನು ಎಲ್ಲ ಸಿಮೆಂಟು ಮತ್ತೆ ಇಡಿಕೆ ಮರಳು ಎಲ್ಲ ತಂದು ಹಾಕ್ಬಿಟ್ಟು JCP ನಿಲ್ಸಿ ಸಂಜೆ ಅಥವಾ ಬೆಳಿಗ್ಗೆ ಬರ್ತೀನಿ ಅಂತ ಹೋದ್ನಪ್ಪ ಹುಡುಗ. ನಂಗೆ ಭಯ ಆಗ್ಬಿಟ್ಟಿತ್ತು, ನೀನು ಇಲ್ದಿರೋ ಟೈಮ್ನಾಗೆ ಎಲ್ಲಿ ಬಂದು ಮನೆ ಕೆಡುತ್ತಾರೋ ಏನೋ ಅಂದ್ಬಿಟ್ಟು. ಅವ್ರು ಹೊಡಿತೀನಿ ಅಂತಿದ್ರು, ನಾನು ಬಿಡ್ತಿಲ್ಲ ಇಲ್ಲವ. ನಾನು ಜಯವ ಬರೋವರ್ಗು ಬೇಡ ಇರಪ್ಪ ಅಂತ ತಡ್ಕೊಂಡು ಇಟ್ಕೊಂತಿದ್ದೆ. ಒಳ್ಳೇದಾಯ್ತು ಬಿಡು. ಇವತ್ತು ಲಕ್ಷ್ಮಿನೂ ಮಹಾಲಕ್ಷ್ಮಿ ಏನ್ ಮಾಡೋರು ಗೊತ್ತೇನವ? ಏನ್ ಮಾಡಿದ್ರಮ್ಮ? ಮನೆ ಸುತ್ತಲೂ ಕಸ ಗುಡಿಸಿ ಇಲ್ಲಿದ್ದ ಮಂಚ ತಗೊಂಡು ಹಿಂದಕ್ಕಿಕ್ಕಿ ಎಲ್ಲ ಹಚ್ಕೊಟ್ ಮಾಡಿದ್ರು ಗೊತ್ತಾ? ಹೌದಾ? ನೀವ್ ಯಾಕ್ರಪ್ಪ ಮಾಡಕ್ ಹೋದ್ರಿ? ನಾನೇ ಬಂದ್ ಮಾಡ್ಕೊತಿದ್ದೆ, ಬೆಳಗ್ಗೆನೆ ಮಾಡೋಗ್ಬೇಕಿತ್ತು. ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋದೋಳು, ಹಿಂಗೆ ತಡ ಆಗೋಯ್ತು ನೋಡು. ಓಲಿ ಬಿಡವ, ಕಲೀಲಿ ಬಿಡು. ಅವರು ಇನ್ಮೇಲೆ ನಿಂಗೆ ಸಹಾಯ ಮಾಡ್ತಾಳಂತೆ ಲಕ್ಷ್ಮಿ. ಅವ್ರ ಸ್ಕೂಲಾಗೆ ಅವ್ರ ಮೇಡಮ್ ಹೇಳಿದ್ರಂತೆ ಮನೇಲಿ ಅಮ್ಮಂದ್ರಿಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಇವತ್ತಿಂದ ನಾನೇ ಮಾಡ್ತೀನಿ ಸಹಾಯನ ಅಂತ ಅಂತಿದ್ಲಪ್ಪ. ಹೌದು ನಮ್ಮ ಲಕ್ಷ್ಮಿ, ಹಂಗಂದ್ರ? ಹೂನಮ್ಮ, ನಮ್ಮ ಮೇಡಮ್ ಹೇಳ್ತಾ ಇದ್ರು ಅಮ್ಮಂದ್ರಿಗೆ ಸಹಾಯ ಮಾಡಬೇಕು, ಅವ್ರ ಮನೇಲಿ ಎಷ್ಟು ಕಷ್ಟಪಡ್ತಾರೆ, ನಿಮ್ಮನ್ನ ಬೆಳೆಸೋಕ್ಕೆ ಓದ್ಸೋಕ್ಕೆ ಸಾಕೋಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ, ನೀವು ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಿಂಗೆ ಸಹಾಯ ಮಾಡ್ತೀನಮ್ಮ. ಆಯ್ತಮ್ಮ, ಆಯ್ತು, ಸಂತೋಷ. ಹುಡುಗವ ಜೇವ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ. ಸುಸ್ತಾಗಿರ್ತೀಯ, ಇಂಚೂರು ಏನೋ ತಿನ್ನುವಂತೆ. ಊಟನ್ ಬೇಡಮ್ಮ, ಕೈಕಾಲು ಮುಖ ತೊಳ್ಕೊಂಬತ್ತೀನಿ ರೀ. ಅಬ್ಬಬ್ಬ, ಎಷ್ಟು ಮೂಟೆ ಅವೆ? 10 ಮೂಟೆ ಅವೆ ನೋಡ್ರಪ್ಪ. ಸಿಮೆಂಟ್ ತಕ್ಕೆ ಮರಳು ತಕ್ಕೆ ಬರಬಾರ್ದು. ಸಿಮೆಂಟ್ ಅಂತೂ ಮುಟ್ಲೇಬಾರ್ದು, ಕೈಯೆಲ್ಲ ಅಲರ್ಜಿ ಆಗ್ಬಿಡ್ತದೆ ಎಳೆ ಮಕ್ಳಿಗೆ. ಕೃಷ್ಣ, ನೀನು ಅದ್ರ ಮೇಲೆ ಕುತ್ಕೊಳ್ಳೋದು ಬಾಯಿ ಇಕ್ಕೊಳ್ಳೋದು ನಾನು ಮಾಡಿ ಆಮೇಲೆ. ಇಲ್ಲ ಅಜ್ಜಿ, ನಾನು ಹೋಗಲ್ಲ, ನಾನು ಸುಮ್ಮನೆ ಮಣ್ಣಲ್ಲಿ ಆಟಾಡಲ್ಲ. ಮಣ್ಣಲ್ಲಿ ಮರಳಲ್ಲಿ ಆಡ್ಕ, ಸಿಮೆಂಟ್ ತಕ್ಕ ಬರಬೇಡ, ಇಡ್ಕೆ ತಕ್ಕೂ ಬರಬೇಡ. ಏನಮ್ಮ ಜಯ ಅಂತ ಇಲ್ಲೇನಿರೋದು? ಫ್ರೆಂಡ್ಸ್, ಇವತ್ತು ಇನ್ನೊಂದು ಎಪಿಸೋಡ್ ಹಾಕೋದಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ, ನಾಳೆ ಹಾಕ್ತೀನಿ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಇವಾಗ ಜಯಕ್ಕನ ಹತ್ರ 5 ಲಕ್ಷ ಇಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅವ್ರ ಅತ್ತೆ ಹುಡಿಕೊಂಡು ಬಂದಿದ್ದಾಳೆ. ಈಗ ಮುಂದೇನಾಗುತ್ತೆ? ಗಲಾಟೆ ಆಗುತ್ತಾ, ಇಲ್ಲ ಜಯಕ್ಕ ಸಹಾಯ ಮಾಡ್ತಾಳ? ತನ್ನ ಗಂಡನ ಉಳಿಸ್ಕೊಳ್ಳೋಕ್ಕೋಸ್ಕರ ಜಯಕ್ಕ ಸಹಾಯ ಮಾಡ್ತಾಳ, ಇಲ್ಲ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾಳ ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಶೇರ್ ಮಾಡ್ತೀರಾ, ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಿರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.